ಇದಕ್ಕೆ Okay. ಗೀಳು ಕಾಯಿಲೆ ಅಂತ ಹೇಳ್ತೀವಿ. Oh. ಇದ್ರ ಎಷ್ಟ್ರ ಮಟ್ಟಿಗೆ ಅಂದ್ರೆ ನಾನು ಕೆಲವು ಪೇಷಂಟ್ ನೋಡಿದೀನಿ, ಹ್ಮ್ ಅವ್ರು ಕೈ ತೊಳೆದಿದ್ದು ಸರಿಯಾಗಿಲ್ಲ ಅಂತ ತೊಳೆದು ಹ್ಮ್. ಕೈ ಚರ್ಮ ಎಲ್ಲ ಕಿತ್ತೋಗಿದ್ದಿತ್ತು ಓ ಅಷ್ಟ್ರ ಮಟ್ಟಿಗೆ. ಇನ್ನು ಕೆಲವೊಬ್ರು ಸ್ನಾನ ಮಾಡ್ಲಿಕ್ಕೆ ಹೋಗ್ತಾರೆ, ಸ್ನಾನ ಕ್ಲೀನ್ ಆಗಿಲ್ಲ ಅಂತ ಹೇಳಿ 1 ಗಂಟೆ 2 ಗಂಟೆ 3 ಗಂಟೆ ಸ್ನಾನ ಮಾಡುದಿದೆ. ಓ ಅವ್ರ ಮನೆಯವರಿಗೆಲ್ಲ ತಲೆ ವಿಷಯ, ಇವ್ರು ಎಂತ ಮಾಡ್ತಾರೆ ಇನ್ನೂ ಬರ್ತಾ ಇಲ್ಲ ಸ್ನಾನ ಮಾಡಿ. ಕರೆಕ್ಟ್. ಇದಕ್ಕೊಂದು ಎಕ್ಸಾಂಪಲ್ ಹೇಳೋದಂದ್ರೆ, ನಂದೊಂದು ಪೇಷಂಟ್ ಬಂದಿದ್ರು, ಹ್ಮ್ ಅವರು ಇಂಜಿನಿಯರಿಂಗ್ ಸ್ಟೂಡೆಂಟ್ ಆಯ್ತಾ. ಹ್ಮ್ ಸೊ ಅವರಿಗೆ ಈಗ ಗೀಳು ಕಾಯಿಲೆ ಇತ್ತು. ಅದು ಎಷ್ಟು ಸಿವಿಯರ್ ಮಟ್ಟಿಗೆ ಹೋಗಿತ್ತಂದ್ರೆ, ಹ್ಮ್. ಅವರು ಒಳಗಡೆ ಬರ್ಬೇಕಾದ್ರೆ ಯಾರು ಅಕ್ಕಪಕ್ಕ ಇರಬಾರ್ದು, ಅಂದ್ರೆ ಯಾರಿಗೂ Okay. ಟಚ್ ಆದ್ರೆ ಕೊಳೆ ಆಗ್ತದೆ ಅಂತ. ಹಾ. ಆಮೇಲೆ ಬಂದು ಕೂತ್ರು, ಹ್ಮ್. ಕೂತು ಕೈಯೆಲ್ಲ ತೊಳೆದು, ಹ್ಮ್. ನಾವು ಅವರಿಗೆ ತುಂಬಾ ಆಂಗ್ಸೈಟಿ ಇರೋದ್ರಿಂದ ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ವಿ. ಟ್ಯಾಬ್ಲೆಟ್ನು ಕೂಡ ನಾವು ಅವ್ರ ಕೈಗೆ ಹೀಗೆ ನಮ್ ಕೈ ಟಚ್ ಆಗ್ಬಾರ್ದು, Okay. ಅವರೇ ತಗೊಂಡು ಹ್ಮ್. ಓಪನ್ ಮಾಡಿ ಮೇಲಿಂದ ಹೀಗೆ ಹಾಕೊಂಡು ಕುಡಿದು ಹಾ ಇದು ಮಾಡ. ಅಂದ್ರೆ ಅಷ್ಟೊಂದು ಅವ್ರ ಮೈಂಡ್ ಇದಾಗಿರುತ್ತೆ. Okay. ಚೂರ್ ಕೊಳೆ ಆದ್ರೆ ನಂಗೇನೋ ರೋಗ ಬರುತ್ತೆ, ಹಾ. ಅದು ನನ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತ. ಓಕೆ. ಬಟ್ ಟ್ರೀಟ್ಮೆಂಟ್ ಕೊಟ್ಟು ಇಂಪ್ರೂವ್ಮೆಂಟ್ ಆದ್ಮೇಲೆ ಅವರು ಆರಾಮಾಗಿ ನಾರ್ಮಲ್ ಲೈಫ್ ಅನ್ನ ಲೀಡ್ ಮಾಡ್ತಿದ್ರು. ಬಟ್ ನೆಕ್ಸ್ಟ್ ಬಂದ್ ಆ ಪೇಷಂಟ್ಸ್ ನೆಕ್ಸ್ಟ್ ಬಂದಾಗ ಹೇಗಿದ್ರು? ನೀವು ಟ್ರೀಟ್ಮೆಂಟ್ ಅಲ್ಲ, ನೆಕ್ಸ್ಟ್ ಬಂದಾಗ ಅವರು ಟ್ರೀಟ್ಮೆಂಟ್ ತಗೊಂಡು ಆರಾಮಾಗಿದ್ರು. ಡಿಫ್ರೆಂಟ್ ಪರ್ಸನ್. ಡಿಫ್ರೆಂಟ್ ಪೇಷಂಟ್. ಓಕೆ ಓಕೆ ಸೊ ಈ ಕಾಯಿಲೆಗೆ ಟ್ರೀಟ್ಮೆಂಟ್ ಹೇಳೋದಾದ್ರೆ, ಇದಕ್ಕೂ ಕೂಡ ನಾವು ಕೌನ್ಸಿಲಿಂಗ್ ಇದೆ, ಆಮೇಲೆ ನಾವು ಎಕ್ಸ್ಪೋಜರ್ ಅಂಡ್ ರೆಸ್ಪಾನ್ಸ್ ಪ್ರಿವೆನ್ಷನ್ ಥೆರಪಿ ಅಂತಿದೆ. ಹಾ ಹಾ ಈಗ ಕೆಲವರಿಗೆ ಆಗ್ಲೇ ಹೇಳ್ದಂಗೆ ಪದೇ ಪದೇ ಕೈ ತೊಳೆಯೋದು, ಅಥವಾ ಕೆಲವರಿಗೆ ಈಗ ಈ ಕಾಕ್ರೋಚ್ ನೋಡಿದ್ರೆ ಭಯ ಆಗುದು, ಅದು ಅವರಿಗೆ ಏನ್ ಮಾಡ್ತೀವಿ ನಾವು, ಸ್ವಲ್ಪ ಕಾಕ್ರೋಚ್ ಅನ್ನ ತೋರಿಸ್ತೀವಿ. ಫಸ್ಟ್ ಕಾಕ್ರೋಚ್ ಇಮೇಜ್ ತೋರಿಸ್ತೀವಿ,